ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳ ಕಡೆ ಗಮನ ಹರಿಸುವಂತ ಪ್ರಯತ್ನ ಮಾಡೋಣ. ಹಲವಾರು ಅಪ್ಡೇಟ್ಗಳು ಬಂದಿದ್ದಾವೆ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಲಿಂಕ್ ಸಿಗುತ್ತೆ. ಫಾಲೋ ಮಾಡಿ. ವಾಟ್ಸ್ಆಪ್ ನ ಮೂಲಕ ಹಾಗೂ ಇನ್ಸ್ಟಾಗ್ರಾಮ್ ನ ಮೂಲಕ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬೇಗ ನಿಮಗೆ ಮಾಹಿತಿಗಳು ಸಿಗಬಹುದು. ಇನ್ನು ಮುಂದುವರಿಯೋಣ. ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ IMF ಭಾರತದ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು, ಟ್ಯಾರಿಫ್ಸ್ ಕಾಂಟ್ ಸ್ಲೋ ಇಂಡಿಯಾ, ಅಂದ್ರೆ ಭಾರತದ ಗ್ರೋತ್ ಏನಿದೆ ಅದನ್ನ ಟ್ಯಾರಿಫ್ ಸ್ಲೋ ಮಾಡೋದಿಲ್ಲ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಜೊತೆಗೆ ಫೋರ್ಕಾಸ್ಟ್ ಅನ್ನ ಅಂದ್ರೆ GDP ಗ್ರೋತ್ ಫೋರ್ಕಾಸ್ಟ್ ಅನ್ನ 6.6% ಗೆ ಏರಿಸಿದೆ. ಚೀನಾದನ್ನ 4.8% ಎಸ್ಟಿಮೇಟ್ ಮಾಡಿದೆ. ಭಾರತದನ್ನ 6.6% ಎಸ್ಟಿಮೇಟ್ ಅನ್ನ ಮಾಡ್ತಾ ಇದೆ FY26 ಗೆ. ನೋಡಬಹುದು, ಇಂಡಿಯಾ ಟು ಔಟ್ ಪೇಸ್ ಚೀನಾ ಸಸ್ಟೈನ್ ಗ್ರೋತ್ ಮೊಮೆಂಟಮ್. ಚೀನಾಗಿಂತ ಒಳ್ಳೆ ಗ್ರೋತ್ ಇಂಡಿಯಾದಲ್ಲಿ ಇರುತ್ತೆ ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದೆ. ಜೊತೆಗೆ ಗ್ರೋತ್ ಮೊಮೆಂಟಮ್ ಮುಂದುವರಿಯುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಜೊತೆಗೆ ಇತ್ತೀಚಿನ ಟ್ಯಾರಿಫ್ ಬಗೆಗಿನ ಸುದ್ದಿಗಳೇನಿದಾವೆ ಅದ್ಯಾವುದು ಇಂಡಿಯಾದ ಗ್ರೋತ್ ಅನ್ನ ತಡೆಯೋದಿಲ್ಲ ಅಥವಾ ಅದನ್ನ ಸ್ಲೋ ಕೂಡ ಮಾಡೋದಿಲ್ಲ ಅನ್ನೋಂತ ಅಪ್ಡೇಟ್ ಅನ್ನ IMF ಕೊಟ್ಟಿದೆ. ಇನ್ನು ಗ್ಲೋಬಲ್ ಎಕಾನಮಿ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು, ಗ್ಲೋಬಲ್ ಎಕಾನಮಿ ಸ್ಲೋವಿಂಗ್ ಬಟ್ ಇಂಡಿಯಾ ಡಿಫೈಸ್ ಟ್ರೆಂಡ್. ಗ್ಲೋಬಲ್ ಎಕಾನಮಿ ಸ್ಲೋ ಆಗ್ತಿದೆ, ಆದ್ರೆ ಭಾರತ ಅದಕ್ಕೆ ತದ್ವಿರುದ್ಧವಾಗಿ ಮೂವ್ ಆಗ್ತಿದೆ ಅನ್ನುವಂತ ಮಾತನ್ನ ಹೇಳಿದೆ. ಅಂದ್ರೆ ಗ್ಲೋಬಲ್ ಎಕಾನಮಿ ಸ್ಲೋ ಡೌನ್ ಇದ್ರೂ ಕೂಡ ಭಾರತದ ಎಕಾನಮಿ ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಇದೆ, ಗ್ರೋಯಿಂಗ್ ಮೋಡಲ್ ಇದೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು, IMF projects global GDP growth at 3.2% in 2025, slowing to 3.1% in 2026. 2025 ಅಲ್ಲಿ 3.2% ಹಾಗೂ 26 ಏನಿದೆ ಅಲ್ಲಿ 3.1% ಇರಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಕೊಡ್ತಾ ಇದೆ. ಇದು 2024ರಲ್ಲಿ 3.3% ಇತ್ತು. ಅಂದ್ರೆ ಗ್ರಾಜುಯಲ್ ಆಗಿ ಲೋ ಗ್ರೋತ್ ಇದೆ ಗ್ಲೋಬಲ್ ಎಕಾನಮಿನಲ್ಲಿ, ಬಟ್ ಇಂಡಿಯಾದ ಗ್ರೋತ್ ಒಳ್ಳೆ ಮೊಮೆಂಟಮ್ ಅನ್ನ ಕಾಯ್ಕೊಳ್ತಿದೆ. ಜೊತೆಗೆ ಗ್ರೋ ಕೂಡ ಆಗ್ತಾ ಇದೆ. ನೋಡಬಹುದು, ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಟ್ಯಾರಿಫ್ ಶಾಕ್ ಸ್ಮಾಲರ್ ದ್ಯಾನ್ ಎಕ್ಸ್ಪೆಕ್ಟೆಡ್, ಅಂದ್ರೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ ಟ್ಯಾರಿಫ್ ಇಂಪ್ಯಾಕ್ಟ್ ಅನ್ನುವಂತ ಮಾತನ್ನ IMF ಹೇಳಿದೆ. ಇನ್ನು ಇನ್ಫ್ಲೇಷನ್ ವಿಚಾರಕ್ಕೆ ಬಂದ್ರೆ ಗ್ಲೋಬಲಿ ಇನ್ಫ್ಲೇಷನ್ ಕಡಿಮೆ ಆಗ್ತಾ ಇದೆ, ಬಟ್ ಚಾಲೆಂಜಸ್ ಮುಂದುವರೆದು ಇದ್ದೇ ಇದೆ ಅನ್ನುವಂತ ಮಾತನ್ನ ಹೇಳಿದ್ರೆ ಇನ್ಫ್ಲೇಷನ್ ಅದೇನು ಒಂದೇ ರೀತಿ ಇರೋದಿಲ್ಲ, ಬದಲಾಗ್ತಾ ಇರುತ್ತೆ. ಹಾಗಾಗಿ ಬದಲಾದ ಸನ್ನಿವೇಶದಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಿನಲ್ಲಿ ಭಾರತದ ಎಕಾನಮಿ ಬಗ್ಗೆ ಅಥವಾ GDP ಬಗ್ಗೆ ಒಂದು ಒಳ್ಳೆ ಅಪ್ಡೇಟ್ ಅನ್ನ IMF ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೆದರೆ US ಹಾಗೂ ಚೀನಾ ಬಗ್ಗೆ ಟ್ರೇಡ್ ಟಾಕ್ಸ್ ಗೆ ಸಂಬಂಧಪಟ್ಟಂತೆ US ಅಂಡ್ ಚೀನಾ ಬಿಗಿನ್ ಟ್ರೇಡ್ ಟಾಕ್ಸ್ ಇನ್ ಮಲೇಷಿಯಾ ಟು ಈಸ್ ಟೆನ್ಷನ್ಸ್. ಮಲೇಷಿಯಾದಲ್ಲಿ ಟ್ರೇಡ್ ಡೀಲ್ ಬಗೆಗಿನ ಮಾತುಕತೆಗಳು ಶುರುವಾಗಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿದೆ, ಡೊನಾಲ್ಡ್ ಟ್ರಂಪ್ ಅವರು ಟ್ರೇಡ್ ಡೀಲ್ ಆಗಿಲ್ಲ ಅಂದ್ರೆ 155% ಟ್ಯಾರಿಫ್ ಪೇ ಮಾಡಬೇಕಾಗುತ್ತೆ ನವೆಂಬರ್ 1ರಿಂದ ಅಂತ ಹೇಳಿದ್ದಾರೆ. ಇನ್ನು ಸೋಯಾಬೀನ್ ಇಂಪೋರ್ಟ್ ಮಾಡ್ಕೊಳ್ಬೇಕು ಅನ್ನೋಂತ ಮಾತನ್ನ ಹೇಳಿದ್ದಾರೆ ಚೀನಾಗೆ. ಹೀಗೆ ಸಾಕಷ್ಟು ಮಾತುಗಳು ಕೇಳಿ ಬಂದಿದೆ. ಚೀನಾ ಕೂಡ ಅದಕ್ಕೆ ಫರ್ಮಾಗಿ ರೆಸ್ಪಾಂಡ್ ಮಾಡಿದೆ. ಹೇಗೆ ಭಾರತ ತನ್ನ ಲಾಭವನ್ನ ನೋಡ್ಕೊಳ್ತಿದ್ಯೋ ಅದೇ ರೀತಿ ಅವರು ಕೂಡ ಹೇಳಿದ್ದಾರೆ. ಯಾವುದೇ ಕಾರಣ ಪ್ರೆಷರ್ ಅನ್ನ ಏರಿ ಒಪ್ಪಂದಗಳನ್ನ ಮಾಡ್ಕೊಳಕ್ ಆಗೋದಿಲ್ಲ ಅಂತ. ನೋಡೋಣ ಏನ್ ಔಟ್ಕಮ್ ಬರುತ್ತೆ ಅಂತ. ಇಲ್ಲಿ ಪಾಸಿಟಿವ್ ಔಟ್ಕಮ್ ಬಂದ್ರೆ ಖಂಡಿತ ಅದು ಮಾರ್ಕೆಟ್ ಕಂತೂ ಪಾಸಿಟಿವ್ ಸುದ್ದಿ ಆಗುತ್ತೆ. ನೆಗೆಟಿವ್ ಔಟ್ಕಮ್ ಬಂದ್ರೆ ಒಂದಷ್ಟು ಅನ್ಸರ್ಟನಿಟಿನ ಮತ್ತೆ ಇನ್ನು ಜಾಸ್ತಿ ಮಾಡುತ್ತೆ. ಬಟ್ ಇಂಡಿಯನ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಖಂಡಿತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಏನಲ್ಲ, ಇಲ್ಲಿ ಡೀಲ್ ಆಗ್ಲಿ ಆಗದೆ ಇರ್ಲಿ, ಆದ್ರೆ ಮಾರ್ಕೆಟ್ಸ್ ಅಂತೂ ರಿಯಾಕ್ಟ್ ಮಾಡುತ್ತೆ. ಅದು ಇಲ್ಲಿರುವಂತ ಸದ್ಯದ ಸಮಸ್ಯೆ ಅಂತಾನೆ ಹೇಳ್ಬೋದು. ನೋಡೋಣ ಟ್ರೇಡ್ ಡೀಲ್ ಆಗುತ್ತಾ, ಆಗೋದ್ರೆ ಯಾವ ರೀತಿ ಆಗುತ್ತೆ, ಅದರಿಂದ ಮಾರ್ಕೆಟ್ಗೆ ಏನಾದ್ರು ಪಾಸಿಟಿವ್ ಔಟ್ಕಮ್ ಕಾರಣ ಆಗುತ್ತಾ ಎಲ್ಲವನ್ನು ಕೂಡ. ಇನ್ನು ಭಾರತ ಹಾಗೂ US ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಸುದ್ದಿಗಳು ಬರ್ತಾ ಇದಾವೆ. ನೋಡಬಹುದು, ಫ್ರೂಟ್ಫುಲ್ ಡಿಸ್ಕಷನ್, ಇಂಡಿಯಾ US ಡಿಸ್ಕಸ್ ಎನರ್ಜಿ ಟ್ರೇಡ್ ಟೈಸ್. ಎನರ್ಜಿ ಟ್ರೇಡ್ ಗೆ ಸಂಬಂಧಪಟ್ಟಂತೆ ಹಾಗೆ ಇನ್ನಿತರೆ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಫ್ರೂಟ್ಫುಲ್ ಡಿಸ್ಕಷನ್ಸ್ ಆಗಿದೆ ಅನ್ನುವಂತ ಅಪ್ಡೇಟ್ ಅನ್ನು ಭಾರತದ ಅಂಬಾಸಡರ್ ವಿನಯ್ ಮೋಹನ್ ಕ್ವಾಟ್ರಾ ಅವರು ಹೇಳಿದ್ದಾರೆ. ಇಂಡಿಯಾ US ಎನರ್ಜಿ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅಂಡ್ ಡಿಸ್ಕಸ್ ದ ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ದಿಸ್ ಏರಿಯಾ. ಎನರ್ಜಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಡಿಸ್ಕಷನ್ಸ್ ಆಗಿದೆ, ಫ್ರೂಟ್ಫುಲ್ ಡಿಸ್ಕಷನ್ಸ್ ಆಗಿದೆ ಅನ್ನುವಂತ ಅಪ್ಡೇಟ್ ಅನ್ನು ಭಾರತೀಯ ರಾಯಭಾರಿ ಕೊಟ್ಟಿದ್ದಾರೆ. ನೋಡಬಹುದು, had a fruitful discussion with Deputy Secretary James Stanley on India US energy security partnership and shared perspectives on recent developments in energy trade and ties. ಕೆಲವು ಸುದ್ದಿಗಳು ಬರ್ತಾ ಇದಾವೆ, ಅಂದ್ರೆ ಟ್ರೇಡ್ ಡೀಲ್ ಗೆ ಹತ್ರ ಆಗ್ತಿದ್ದೀವಿ ಅಂತ. ಜೊತೆಗೆ ಕೆಲವೊಂದು ಅಡ್ವಾನ್ಸಸ್ ಬಗ್ಗೆ, ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ವಿಚಾರದಲ್ಲಿ ಆಗ್ಬಹುದು, ರಷ್ಯನ್ ಆಯಿಲ್ ಕಟ್ ಮಾಡೋದ್ರಲ್ಲಿ ಆಗ್ಬಹುದು, ಹೀಗೆ ಎನರ್ಜಿಗೆ ಸಂಬಂಧಪಟ್ಟಂತೆ ಅಂದ್ರೆ ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಆಗ್ಬಹುದು, ಒಂದಷ್ಟು ಡಿಸ್ಕಷನ್ಸ್ ಹಾಗೆ ಪಾಸಿಟಿವ್ ಔಟ್ಕಮ್ಸ್ ಆಗ್ತಿದ್ದಾವೆ ಅನ್ನೋಂತ ಅಪ್ಡೇಟ್ ಗಳು ಬರ್ತಿದೆ. ನೋಡೋಣ. ಬಟ್ ಇಲ್ಲಿ ಸಮಸ್ಯೆ ಏನಂತಂದ್ರೆ ಅರಕುಬಾಯಿಯ ಟ್ರಂಪ್ ಅಣ್ಣ, ಅಯ್ಯಪ್ಪ ಯಾವಾಗ ಏನ್ ಹೇಳ್ತಾನ ಗೊತ್ತಾಗೋದಿಲ್ಲ. ಕೆಲವು ಸಲ ಅವರ ಸ್ಟೇಟ್ಮೆಂಟ್ ಗಳೇ ಮಾತುಕತೆಗಳನ್ನ ದೂರ ಮಾಡ್ತವೆ ಅಥವಾ ಲೇಟ್ ಮಾಡ್ತವೆ. ಅವರಿಗೆ ಯಾವಾಗ್ಲೂ ಸುದ್ದಿಯಲ್ಲಿರುವಂತ ಹುಚ್ಚು.
ಪುಣ್ಯಾತ್ಮ ಸುಮ್ನೆ ಇದ್ರೆ ಒಂದಲ್ಲ ಒಂದು ಡೀಲ್ಸ್ ಆಗುತ್ತೆ. ಅದನ್ನ ಬಿಟ್ಟು ಬಾಯಿಗೆ ಬಂದಂಗ್ ಮಾತಾಡಿ ಅದು ಲೇಟ್ ಆಗೋ ತರ ಮಾಡ್ತಾರೆ. ಹಾಗಾಗಿ ಕಾದು ನೋಡ್ಬೇಕಾಗುತ್ತೆ ಯಾವಾಗ ಅನೌನ್ಸ್ಮೆಂಟ್ ಗಳು ಬರುತ್ತವೆ ಅಂತ. ಇನ್ನು ಸೆಬಿಯಿಂದ ಒಂದು ಅಪ್ಡೇಟ್ ಬಂದಿದೆ. ಸೆಬಿ ಸೇಸ್ ಮ್ಯೂಚುವಲ್ ಫಂಡ್ಸ್ ಕಾಂಟ್ ಟೇಕ್ ಪಾರ್ಟ್ ಇನ್ ಪ್ರೀ ಐಪಿಒ ಪ್ಲೇಸ್ಮೆಂಟ್ಸ್. ಪ್ರೀ ಐಪಿಒ ಪ್ಲೇಸ್ಮೆಂಟ್ ಗೆ ಸಂಬಂಧಪಟ್ಟಂತೆ ಮ್ಯೂಚುವಲ್ ಫಂಡ್ ಗಳಿಗೆ ಒಂದು ರಿಸ್ಟ್ರಿಕ್ಷನ್ ಅನ್ನ ಹಾಕಿದೆ ಸೆಬಿ. ಅಂದ್ರೆ ಆಂಕರ್ ಇನ್ವೆಸ್ಟರ್ ಪೋರ್ಷನ್ ಅಲ್ಲಿ ಇವರು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಆದ್ರೆ ಪ್ರೀ ಐಪಿಒ ಪ್ಲೇಸ್ಮೆಂಟ್ಸ್ ಏನಿರುತ್ತೆ ಅಂದ್ರೆ ಐಪಿಒ ಅನೌನ್ಸ್ ಮಾಡೋದಕ್ಕೆ ಮುಂಚೆ ಸ್ಟೇಕ್ ಅನ್ನ ಸೇಲ್ ಮಾಡ್ತವೆ ಕಂಪನೀಸ್. ಅಂದ್ರೆ ಮುಂದಿನ ದಿನಗಳಲ್ಲಿ ಐಪಿಒ ಬರುತ್ತೆ ಅನ್ನೋದು ಖಾತ್ರಿ ಆದ್ಮೇಲೆ, ಅವರು ಡಿಸಿಷನ್ ತಗೊಂಡ ಮೇಲೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಮ್ಯೂಚುವಲ್ ಫಂಡ್ ಗಳಿಗೆ ಅವಕಾಶವನ್ನು ನಿರಾಕರಿಸುತ್ತಿದೆ ಸೆಬಿ ಅಂತಾನೆ ಹೇಳ್ಬೋದು. ಸೆಬಿ cited clause 11 of the 7th schedule of the SEBI Mutual Funds Regulation 1996, which says all investments by mutual fund schemes in equity shares and equity related instruments must be made only in securities that are listed or to be listed. ಅಂದ್ರೆ ಲಿಸ್ಟ್ ಆಗಿರುವಂತ ಸ್ಟಾಕ್ಸ್ ಅಥವಾ ಲಿಸ್ಟ್ ಆಗ್ಲಿಕ್ಕೆ ಹೊರಟಿರುವಂತ ಸ್ಟಾಕ್ಸ್. ಅಂದ್ರೆ ಈಗ ಐಪಿಒ ಅನೌನ್ಸ್ ಆಗಿದೆ ಅಂದ್ರೆ ಆ ಕಂಪನಿ ಲಿಸ್ಟ್ ಆಗುತ್ತೆ. ಆಂಕರ್ ಇನ್ವೆಸ್ಟರ್ ಪೋರ್ಷನ್ ಅಲ್ಲಿ ಅವರು ತಗೋಬಹುದಾಗಿರುತ್ತೆ ಸ್ಟೇಕ್ ಅನ್ನ. ಬಟ್ ಪ್ರೀ ಐಪಿಒ ಅಂದ್ರೆ ಇನ್ನು ಐಪಿಒ ಅದು ಮುಂದಿನ 6 ತಿಂಗಳಲ್ಲಿ ಬರ್ಬೋದು, ವರ್ಷದಲ್ಲಿ ಬರ್ಬೋದು, ಅಥವಾ ಅದಕ್ಕಿಂತ ಲೇಟ್ ಆಗ್ಬೋದು. ಆಗ್ಲೇ ಸ್ಟೇಕ್ ಅನ್ನ ಸೇಲ್ ಮಾಡ್ತವೆ ಕಂಪನೀಸ್. ಅಲ್ಲಿ ಲಿಸ್ಟೆಡ್ ಅಥವಾ ಗೋಯಿಂಗ್ ಟು ಬಿ ಲಿಸ್ಟೆಡ್ ಅಂತ ಇರೋದಿಲ್ಲ. ಯಾವಾಗ ಬೇಕಾದ್ರೂ ಇರ್ಬೋದು, ಅನ್ಸರ್ಟನಿಟಿ ಇರುತ್ತೆ. ಲಿಸ್ಟ್ ಆಗ್ಬೋದು, ಆಗದೇನೂ ಇರಬಹುದು. ಹಾಗಾಗಿ ಅಂತಹ ಕಡೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಈಗ ಸೆಬಿ ಮ್ಯೂಚುವಲ್ ಫಂಡ್ ಗಳನ್ನ ರೆಸ್ಟ್ರಿಕ್ಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಒನ್ಸ್ ಐಪಿಒ ಅನೌನ್ಸ್ ಆಯ್ತು ಅಂದ್ಮೇಲೆ ಆಗ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೆಬಿ ಅಕಾರ್ಡಿಂಗ್ ಟು ಮ್ಯೂಚುವಲ್ ಫಂಡ್ ರೆಗ್ಯುಲೇಷನ್ಸ್ ಈ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿದೆ. ಹಿಂದಿನಿಂದನೂ ಕೂಡ ಇದೇ ರೆಸ್ಟ್ರಿಕ್ಷನ್ಸ್, ಇದೇನು ಹೊಸದಲ್ಲ, ಇದೆ ನೋಡಬಹುದು. 1996 ರೆಗ್ಯುಲೇಷನ್ಸ್. ಮೇ ಬಿ ಯಾರಾದ್ರೂ ವೈಲೇಟ್ ಮಾಡಿದ್ರೇನೋ ಇದನ್ನ, ಅದಕ್ಕಾಗಿ ಈಗ ಅದನ್ನ ಅಪ್ಡೇಟ್ ಮಾಡ್ತಿದೆ. ಇನ್ನು ನೆಕ್ಸ್ಟ್ ಫೇಸ್ಬುಕ್ ಹಾಗೂ ರಿಲಯನ್ಸ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ. ಫೇಸ್ಬುಕ್ ಪಿಕ್ಸ್ 30% ಇನ್ ಎಐ ವೆಂಚರ್ ಆಫ್ ರಿಲಯನ್ಸ್, 2 ಕಂಪನೀಸ್ ಟು ಇನ್ವೆಸ್ಟ್ ₹855 crore. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫೇಸ್ಬುಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಎಸ್ಪೆಷಲಿ ಜಿಯೋ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಹೋಲ್ಡಿಂಗ್ ಅನ್ನ ಇಟ್ಟಿದೆ. ಹಾಗೆ ರೀಸೆಂಟ್ ಆಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಎಐ ಗೆ ಸಂಬಂಧಪಟ್ಟಂತೆ ಒಂದು ವೆಂಚರ್ ಅನ್ನ ಸ್ಟಾರ್ಟ್ ಮಾಡಿದೆ, ರಿಲಯನ್ಸ್ ಇಂಟೆಲಿಜೆನ್ಸ್ ಅಂತ. ಇದರಲ್ಲಿ 30% ಸ್ಟೇಕ್ ಅನ್ನ ಫೇಸ್ಬುಕ್ ತಗೊಂಡಿದೆ. ಜೊತೆಗೆ 2 ಕಂಪನಿಗಳು ಸೇರಿ 855 ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಿದ್ದಾವೆ ಈ ರಿಲಯನ್ಸ್ ಇಂಟೆಲಿಜೆನ್ಸ್ ಅಲ್ಲಿ. ಅಂದ್ರೆ ಎಐ ಗೆ ಸಂಬಂಧಪಟ್ಟಂತ ಇನ್ವೆಸ್ಟ್ಮೆಂಟ್ 30% ಫೇಸ್ಬುಕ್ ಹೋಲ್ಡ್ ಮಾಡುತ್ತೆ, 70% ರಿಲಯನ್ಸ್ ಇಂಡಸ್ಟ್ರೀಸ್ ಹೋಲ್ಡ್ ಮಾಡುತ್ತೆ. ಈ ಬಗ್ಗೆ ಇವತ್ತು ಮೆಟಾ ಪ್ಲಾಟ್ಫಾರ್ಮ್ಸ್ ಹಾಗೂ ರಿಲಯನ್ಸ್ ಇಂದ ಅಪ್ಡೇಟ್ ಬಂದಿದೆ, ನೋಡಬಹುದು. ಇನ್ನು ನೆಕ್ಸ್ಟ್ LIC ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. LIC denies Washington Post report on $3.9 billion Adani link, reaffirms all investments are made with integrity. ಅಂದ್ರೆ ವಾಷಿಂಗ್ಟನ್ ಪೋಸ್ಟ್ ಒಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿದೆ. LIC ಈ ಹಿಂದೆ ಅದಾನಿ ಗ್ರೂಪ್ ಅಲ್ಲಿ $3.9 billion ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಅಂತ. ಅಂದ್ರೆ ಈ ಹಿಂದೆ ಏನು ಅದಾನಿ ಗ್ರೂಪ್ ಅಲ್ಲಿ ಸಮಸ್ಯೆಗಳಾಗಿತ್ತು, ಹಿಂಡೆನ್ಬರ್ಗ್ ರಿಪೋರ್ಟ್ ಬಂದಿತ್ತು. ಆನಂತರ ಅವಾಗಿಂದನೂ ಕೂಡ ಈ ರೀತಿ ಅಲಿಗೇಷನ್ಸ್ LIC ಮೇಲೆ ಸಾಕಷ್ಟು ಸಲ ಬಂದಿದ್ದಾವೆ. LIC ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿತ್ತು. ಆದ್ರೆ ಅವ್ರು ಅವಾಗಿಂದನೂ ಹೇಳ್ತಿರೋದು ಆಲ್ ಇನ್ವೆಸ್ಟ್ಮೆಂಟ್ಸ್ ಆರ್ ಮೇಡ್ ವಿತ್ ಇಂಟೆಗ್ರಿಟಿ. ಅಂದ್ರೆ ನಾವ್ ಹೇಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೋ ಹಾಗೆ LIC ಯ ಇನ್ವೆಸ್ಟ್ಮೆಂಟ್ ರೂಲ್ಸ್ ಏನಿದೆ ಅದರ ಮುಖಾಂತರನೇ, ಅದರ ಪ್ರಕಾರನೇ ನಾವು ಎಲ್ಲೇ ಇನ್ವೆಸ್ಟ್ ಮಾಡಿದ್ವಿ. ಅದನ್ನ ಹೊರತುಪಡಿಸಿ ಯಾವುದೇ ಅಡಿಷನಲ್ ಬೆನಿಫಿಟ್ ಕೊಡ್ಲಿಕ್ಕೆ ನಾವು ಯಾವ ಕಂಪನಿಯಲ್ಲೂ ಇನ್ವೆಸ್ಟ್ ಮಾಡಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದೆ. ನೋಡಬಹುದು LIC ಕಾಲ್ ದ ಕ್ಲೈಮ್ಸ್ ಫಾಲ್ಸ್. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ವಾಷಿಂಗ್ಟನ್ ಪೋಸ್ಟ್ ಆಗ್ಬೋದು, BBC ಆಗ್ಬೋದು, ಇವರೆಲ್ಲರೂ ರಿಪೋರ್ಟ್ ಗಳನ್ನ ಕೊಡದೆ ಭಾರತಕ್ಕೆ ವಿರುದ್ಧವಾಗಿ. ಅದು ಇವತ್ತು ಅಂತಲ್ಲ, ಇವನ್ ನಿನ್ನೆ ಕೂಡ BBC ಇಂದ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಯಾಕೆ ಭಾರತದ ಜಂಜಡ್ ನೇಪಾಳ ತರ, ಬಾಂಗ್ಲಾದೇಶ್ ತರ ಬೀದಿಗಿಳಿತಿಲ್ಲ ಅಂತ. ಅಂದ್ರೆ ಅವರ ಪ್ರಕಾರ ಭಾರತದ ಯುವ ಜನರು ಬೀದಿಗಿಳಿಬೇಕು. ಇವರು ಮಾಡೋದೇ ಭಾರತಕ್ಕೆ ವಿರುದ್ಧವಾದಂತ ಪೋಸ್ಟ್ ಗಳನ್ನೇ. ಹಾಗಾಗಿ ಈ ರೀತಿಯ ಅಲಿಗೇಷನ್ಸ್ ಅನ್ನ ಮಾಡ್ತಾ ಇರ್ತಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅದಾನಿ ಗ್ರೂಪ್ ನ ಮೇಲಂತೂ ಅಲಿಗೇಷನ್ಸ್ ಬಂತು. ಈಗ ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಆಗಿದೆ. ಇನ್ನೊಂದಷ್ಟು ಇನ್ವೆಸ್ಟಿಗೇಷನ್ಸ್ ನಡೀತಿದೆ, ಬಟ್ ಮೆಜಾರಿಟಿ ಸಾಲ್ವ್ ಆಗಿದೆ. ಆ ನಿಟ್ಟಿನಲ್ಲಿ ನೋಡಿದಾಗ ಇದೇನಂತ ಇಂಪ್ಯಾಕ್ಟ್ಫುಲ್ ಅನ್ಸಲ್ಲ. ಬಟ್ ಇನ್ ಕೇಸ್ ಏನಾದ್ರು ಆ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಅಂದ್ರೆ ಅದು ತಪ್ಪು ಅಂತಾನೆ ಆಗುತ್ತೆ. ಬಟ್ ಅಂತಹ ಪ್ರಾಬಬಿಲಿಟಿ ತುಂಬಾ ಕಡಿಮೆ ಅಂತಾನೆ ಹೇಳ್ಬಹುದು. ಏನೋ ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ, ಕ್ಯೂರ್ ಫುಡ್ಸ್ ಗೆಟ್ ಸೆಬಿ ನಾಟ್ ಫಾರ್ 800 crore IPO, ಐರನ್ ಪಿಲ್ಲರ್ ಅಕ್ಸೆಲ್ ಅಮಾಂಗ್ ಕೀ ಸೆಲ್ಲರ್ಸ್. ಕ್ಯೂರ್ ಫುಡ್ಸ್ ಕಂಪನಿ IPO ಗೆ ಅಪ್ಲೈ ಮಾಡಿದೆ. ಈಗ ಸೆಬಿ ಇಂದ ಅಪ್ರೂವಲ್ ಕೂಡ ಸಿಕ್ಕಿದೆ. 800 ಕೋಟಿ IPO ಗೆ. ಅದರಲ್ಲಿ ಐರನ್ ಪಿಲ್ಲರ್ ಹಾಗೂ ಅಕ್ಸೆಲ್ ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇದೆ. ಏನೋ ನಿನ್ನೆ ಅಮೆರಿಕದ ಸ್ಟಾಕ್ ಗಳಲ್ಲಿ, ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇನ್ಫ್ಲೇಷನ್ ಕಂಟ್ರೋಲ್ ಇದೆ. ಎಸ್ಪೆಷಲಿ ಎಸ್ಟಿಮೇಷನ್ ಏನ್ ಮಾಡಿದ್ರು ಅದಕ್ಕಿಂತ ಕಡಿಮೆ ಬಂದಿದೆ. ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಜಾಸ್ತಿ ಆಗಿದೆ, ಆದ್ರೆ ಎಸ್ಟಿಮೇಟ್ ಗಿಂತ ಕಡಿಮೆ ಇದೆ. ಹಾಗಾಗಿ ಅದೊಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೆ. ಹಾಗಾಗಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಎಸ್ಪೆಷಲಿ ಅಮೆರಿಕನ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆದ್ಮೇಲೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ.
ಅಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಯಾವಾಗಿದೆ ಅಂತ ಸುದ್ದಿ ಬಂತು, ಇಮಿಡಿಯೇಟ್ಲಿ ಸ್ಟಾಕ್ ಗಳಲ್ಲಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಕಮಾಡಿಟೀಸ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಅಂದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಈ ಸುದ್ದಿ ಬಂದ ಮೇಲೆ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.